ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಇಂದು ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ನಾವು ದೇವರ ಆಜ್ಞೆಯಂತೆ ನಡೆಯುವಾಗ ಕರ್ತನು ನಮ್ಮನ್ನು ಅದೆಷ್ಟು ಆಶೀರ್ವಾದದಿಂದ ತುಂಬಿಸ್ತಾರೆ. ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರು ನಮ್ಮನ್ನೊಂದು ಆಶೀರ್ವಾದ ಮಾಡುವುದಕ್ಕೆ ಕರೆದಾತನು. ಯಾವಾಗ ನಮ್ಮನ್ನು ಆಶೀರ್ವದಿಸ್ತಾರೆ? ನಾವು ಯೋಚನೆ ಮಾಡ್ತಾಯಿದ್ದೆ, ನನ್ನನ್ನು ಯಾವಾಗ ದೇವರೇ ಆಶೀರ್ವದಿಸ್ತೀಯಾ? ಯಾವಾಗ ನಾನು ಉನ್ನತವಾಗಿರೋದು? ಯಾವಾಗ ನಾನು ಅಭಿವೃದ್ಧಿ ಆಗೋದು? ಯಾವಾಗ ನಾನು ಈ ಸಾಲದಿಂದ ಮುಕ್ತಿಗೊಳಿಸಿ ನನ್ನನ್ನು ಒಂದು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ತರ್ತೀರಾ ಸ್ವಾಮಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಕೈ ಹಚ್ಚಿರೋ ಕೆಲಸದಲ್ಲಿ ಸಫಲ ಯಾವಾಗಗೊಳಿಸ್ತೀರಿ? ದೇವರೇ ಯಾವಾಗಪ್ಪ ನನಗೂ ಒಳ್ಳೆ ಕಾಲ ಬರೋದು ಯಾವಾಗ ಅಂತ ಹೇಳ್ತಾ ಇರೋವಂಥ ನನ್ನ ಆತ್ಮೀಯ ಸ್ನೇಹಿತರೆ, ನಿಮಗೋಸ್ಕರ ಕರ್ತನು ಈ ವಾಕ್ಯದ ಮೂಲಕ ಮಾತಾಡಿ ಇಂದು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಇಂದು ನೀವೆಲ್ಲರೂ ಅಭಿವೃದ್ಧಿ, ಆಶೀರ್ವಾದ, ಸಮೃದ್ಧಿಯನ್ನು ಹೊಂದಿಕೊಳ್ತಾ ಇದ್ದೀರಿ. ಕರ್ತನು ಹೇಳಿದರು, ನಾವೇನು ಮಾಡಬೇಕಾದೆವು? ಇಷ್ಟೆಲ್ಲ ಆಶೀರ್ವಾದ ಪಡಿಬೇಕು ಅಂದರೆ ನಾವು ಮಾಡಬೇಕಾ? ಸಿಂಪಲ್ ವೇ. ಬಹಳಷ್ಟು ಕಠಿಣವಾದ ಆಜ್ಞೆ ನಮ್ಮ ಮೇಲೆ ದೇವರು ಭಾರವಾಗಿ ಹೊರಿಸಿಲ್ಲ. ನಮಗೆ ದೇವರು ಏನು ಹೊರಿಸಿದ್ದಾರೆ, ಏನು ತಿಳಿಸಿದರು? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನೋಡ್ರಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಸಾಕು. ಏನಂತೆ? ಆತನ ಮಾತುಗಳನ್ನು ಬಹಳ ಭಕ್ತಿಯಿಂದ ಕೇಳ್ರಿ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಆ ಆಜ್ಞೆಗೆ ತಕ್ಕಂತೆ ನಡೀತಾ ಬನ್ನಿ. ಈ ವಾಕ್ಯಕ್ಕೆ ತಕ್ಕಂತೆ, ನನ್ನ ಮಾತಿಗೆ ತಕ್ಕಂತೆ ನಾನು ಏನು ಹೇಳಿದ್ದೇನೋ ಹಾಗೆ ನಡೀತಾ ಬನ್ನಿ ಅಷ್ಟೇ. ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ಮನಪೂರ್ವಕವಾಗಿ ಅದನ್ನು ನಂಬಿಕೆ ಇಟ್ಟು ನನ್ನ ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಹೌದು, ನನ್ನ ಕೊಟ್ಟಂಥ ಎಲ್ಲ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಾನು ಅದನ್ನು ಹೊಂದಿಕೊಳ್ತೇನೆ, ಅದರಂತೆ ನಾನು ನಡೀತೇನೆ ಅಂತ ಯಾರ್ಯಾರು ಈ ಸತ್ಯವಾಕ್ಯವನ್ನು ನಿಮ್ಮ ಹೃದಯದಲ್ಲಿಟ್ಟು ಮನಸಾರ ಪ್ರೀತಿಯಿಂದ ಅಂಗೀಕರಿಸಿ ಅದರಂತೆ ನಡೀತೀರೋ ಅವರಿಗೆ ದೇವರು ಹೇಳ್ತಾರೆ, ಆಗ ಅವರು ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹೇಗೆ ಅಂತೆ? ನಾವೊಂದು ಹಳ್ಳೀಲಿ ನಾವು ಶ್ರೀಮಂತರಾಗಲ್ಲ, ನಿಮ್ಮ ಒಂದು ಬೇದಿಯಲ್ಲಿ ಅಲ್ಲ ಶ್ರೀಮಂತರು, ನಿಮ್ಮ ಒಂದು ಪಟ್ಟಣದಲ್ಲಿ ಅಲ್ಲ. ದೇವರು ಏನು ವಾಗ್ದಾನ ಮಾಡ್ತಾ ಇದ್ದಾರೆ? ನನ್ನ ಮಾತಿನಂತೆ ನೀವು ನಡೆದ್ಬಿಟ್ರೆ, ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ನಡೆದ್ರೆ, ನಾನು ಭೂಮಿ ಮೇಲಿರುವಂಥ ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತವಾಗಿ ಟಾಪಲ್ಲಿಡ್ತೇನೆ ಅಂತಾರೆ. ಇಷ್ಟು ದೊಡ್ಡ ಆಶೀರ್ವಾದ, ಇಷ್ಟು ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ ಕರ್ತನಂದರೆ, ಸಿಂಪಲ್ ವೇ. ದೇವರ ಮಾತಿನಂತೆ ನಡೀರಿ, ಈ ವಾಕ್ಯದಂತೆ ನಡೀರಿ, ಆಜ್ಞೆಗಳಂತೆ ನಡೆಯೋಕ್ಕೆ ಪ್ರಾರಂಭಿಸಿ. ಇಂದಿನಿಂದಲೇ ನಡೀತಾ ಇದ್ದೀರೋ? ಇನ್ನೂ ಹೆಚ್ಚಾಗಿ ಶುದ್ಧೀಕರಿಸಲ್ಪಟ್ಟು ದೇವರ ಆಜ್ಞೆಯಂತೆ ನಡೀತಾ ಬನ್ನಿ. ದೇವರು ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ, ಎಲ್ಲ ಜಾತಿ ಜನಾಂಗಗಳಿಗಿಂತ ನಿಮ್ಮನ್ನೇ ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದಾರೆ, ಮೇಲಕ್ಕೆತ್ತಿಡ್ತಾ ಇದ್ದಾರೆ. ನೀವು ಉನ್ನತರಾಗಿರ್ತೀರಿ. ಶ್ರೀಮಂತರ ಸಾನ್ನಿಧ್ಯದಲ್ಲಿ ಪ್ರವೇಶವಾಗಿ ಉನ್ನತವಾದಂಥ ಸ್ಥಾನಮಾನ ಗೌರವದಲ್ಲಿ ನಿಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ. ಆತನ ಮಾತಿನಂತೆ, ಆತನ ಆಜ್ಞೆಯಂತೆ ನಡೀತಾ ಬರೋಣ. ಇವತ್ತು ಪ್ರಾರಂಭ ಮಾಡಿ. ಹೊಸ ವರ್ಷದಲ್ಲಿ ದೇವರೇ, ನಾನು ನಿನ್ನ ಆಜ್ಞೆಗಳನ್ನೆಲ್ಲ ಮನಸಾರ ಪ್ರೀತಿಯಿಂದ ಕೇಳಿ ಅದರಂತೆ ನಡೆಯುವುದಕ್ಕೆ ಪ್ರಾರಂಭಿಸ್ತೇನೆ. ನನ್ನನ್ನು ಹಾಗೇ ಮಾಡು. ನನ್ನನ್ನು ಈ ಭೂಮಿಯಲ್ಲಿರುವಂಥ ಎಲ್ಲ ಜನಾಂಗಗಳಿಗಿಂತ ಉನ್ನತವಾಗಿಡಪ್ಪ. ನೀವು ಕೇಳ್ಕೊಳ್ಳುವಾಗ ಅದಾಗುತ್ತೆ, ಅದು ನಡೆಯುತ್ತೆ. ದೇವರು ಅದನ್ನು ಕೊಟ್ಟೇ ಕೊಡ್ತಾರೆ. ದೇವರು ಹೇಳ್ತಾರೆ, ಯೋಹಾನ ಪತ್ರಿಕೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮ ಒಳಗೆ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡ್ಕೊಳ್ರಿ. ಏನು ಬೇಕಾದರೂ. ನಾವೇನು ಮಾಡ್ತೇವೆ? ಚಿಕ್ಕದಾದನ್ನು ಕೇಳ್ತೇವೆ. ನಾವು ಮೊದಲು
ಸೇವೆ ಪ್ರಾರಂಭ ಮಾಡುವಾಗ ನಾನು ನನ್ನ ತಾಯಿ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಬಾಡಿಗೆ ಮನೆಯನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದು. ಅದು ಒಂದು ಬಾಡಿಗೆ ಮನೆಯಲ್ಲಿ ನಾವು ಪ್ರಾರ್ಥನೆ ಪ್ರಾರಂಭ ಮಾಡಿದಾಗ ಭಾಳಷ್ಟು ಜನ ನುಗ್ಗಿ ಬರೋರು. ಆ ಜನರನ್ನು ಕೂರಿಸೋದಕ್ಕೆ ನಮಗೆ ಜಾಗ ಇಲ್ಲ. ಚಿಕ್ಕದಾದ ಮನೆ ಅದು. ಆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದು ಅನಂತರ ಆ ಬಾಡಿಗೆ ಮನೆಯವರು ಖಾಲಿ ಮಾಡಿಸ್ಬಿಟ್ರು. ನಾವು ಇನ್ನೂ ಎಲ್ಲಿ ಹೋಗೋಣ ಸ್ವಾಮಿ, ಪ್ರಾರ್ಥನೆ ಮಾಡ್ದು, ಮತ್ತೆ ಪ್ರಾರ್ಥನೆ ಮಾಡ್ದು. ದೇವರ ವಾಕ್ಯ ಹಿಡಿಯೋದು, ಪ್ರಾರ್ಥನೆ ಮಾಡೋದು, ದೇವರ ಮಾತಿನಂತೆ ನಡೀತಾ ಬರೋದು, ಬಹಳಷ್ಟು ಪ್ರೇಯರ್ ಮಾಡ್ತಾ ಬಂದು ಆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರು ಮತ್ತೊಂದು ಸ್ಥಳದಲ್ಲಿ ಒಂದು ಸೆಡ್ ಹಾಕಿ ಅದನ್ನು ಹಾಗೆ ನಮಗೋಸ್ಕರ ಬಿಟ್ಟೋದ್ರು. ಅದರಲ್ಲಿ ನಾವು ಪ್ರೇಯರ್ ನಡೆಸ್ತಾ ಬಂತು. ಮತ್ತು ಅವರು ಆ ಸೆಡ್ಡಲ್ಲಿ ನಮಗೆ ಬೇಕಿದು ಅಂತ ಅದನ್ನು ಖಾಲಿ ಮಾಡಿಸಿದ್ರು. ಆದಾಗ ತುಂಬ ಚಿಂತೆ ಆಯಿತು ನನಗೂ ನನ್ನ ತಾಯಿಗೆ. ಅಮ್ಮ, ಇದೇನು ಭಾನುವಾರ ನಾವು ಮತ್ತೊಬ್ಬರು ಮನೆಗೆ ಹೋಗೋದು, ಇನ್ನೊಂದು ಜಾಗ ಹೋಗಿ ಕೇಳ್ಕೊಳ್ಳೋದು, ಇದು ತುಂಬಾ ಬೇಸರ ತರ್ತಾ ಇದೆ, ಏನು ಮಾಡೋದು? ಮತ್ತೆ ಪ್ರಾರ್ಥನೆ ಮಾಡ್ದು. ಯಾಕೆ ದೇವರೇ, ನಾವು ಮಾಡ್ತಿರೋದು ನಿನ್ನ ಸೇವೆ, ನಿನ್ನ ಮಾತಿನಂತೆ ನಾವು ನಡೀತಾ ಇದ್ದೇವೆ, ಇಷ್ಟೆಲ್ಲ ನಾವು ನಿನ್ನ ಆಜ್ಞೆ ಪರಿಪಾಲನೆ ಮಾಡ್ಕೊಂಡು ನಡೀತಾ ಇದ್ರು, ಯಾಕಪ್ಪ ನಮಗೆ ಆ ಒಂದು ಜಾಗವನ್ನು ಖಾಲಿ ಮಾಡಿಸ್ದೆ, ಈ ಜಾಗ ಖಾಲಿ ಮಾಡಿಸ್ದೆ, ಯಾಕೆ ದೇವರೇ ಅಂತ ನಮ್ಮ ಮನಸ್ಸಾರೆ ನಮ್ಮಲ್ಲೇ ನಾವು ಕ್ವಶನ್ ಮಾಡ್ಕೊತಾ ಇದ್ದು. ಮತ್ತು ದೇವರು ಇನ್ನೊಂದು ಮನೆನ ನಮ್ಗೆ ಲೀಸಿಗಾಗಿ ಕೊಟ್ಟರು. ಅದರ ಮೇಲ್ಗಡೆ ಸೆಡ್ ಹಾಕಿ ನಾವು ಸುಮಾರು ಒಂದು 3 ವರ್ಷ ಅಲ್ಲಿ ಪ್ರಾರ್ಥನೆ ಯಾರೊಬ್ಬನೇ ಭಯವಿಲ್ಲದೆ ನಿರ್ಭಯವಾಗಿ ಆರಾಧನೆ ನಡೆಸ್ತು. ಅದಾದಮೇಲೆ ಮತ್ತೆ ಆ ಒಂದು ಜಾಗವನ್ನು ಕೂಡ ಅವರು ಅಲ್ಲಿಂದ ತೆರವು ಮಾಡಿಸೋಕ್ಕೆ, ಅಂದರೆ ಅಲ್ಲಿಂದ ನಮ್ಮನ್ನು ಮತ್ತೆ ಖಾಲಿ ಮಾಡಿಸಿದರು. ಈಗ ಲೀಸಿಂದ ಅವ್ರ ಮನೆ ನಾವು ಬಿಡಬೇಕು. ಮತ್ತೆ ಏನು ಮಾಡೋದು ದೇವರೇ? ನಮಗೆ ಚರ್ಚ್ ಬೇಕಲ್ಲ, ನಾವು ನಿನ್ನ ಆರಾಧಿಸ್ಬೇಕು, ನಾವು ನಿಮ್ಮ ಮಾತಿನಂತೆ ನಡೀತಾ ಇದ್ದೇವೆ, ನೀವು ಪ್ರಾರ್ಥಿಸ್ತಾ ಇದ್ದೇವೆ, ಇವು ಆಜ್ಞೆಗಳನ್ನೆಲ್ಲ ಮನಪೂರ್ವಕವಾಗಿ ನಾವು ನಂಬಿಕೆ ಇಟ್ಟು ನಿನ್ನ ಮಾತನ್ನೇ ಕೇಳಿ ಅದರಂತೆ ನಡೀತಾ ಬರ್ತಾ ಇದೆ ಸ್ವಾಮಿ. ನಮ್ಮನ್ನು ಇನ್ನೊಂದು ಸ್ವಲ್ಪ ನಮ್ಮ ಉನ್ನತವಾಗಿಡು. ಪ್ರೇಯರ್ ಮಾಡ್ತಾ ಬಂದು ನನ್ನ ದೇವರು ನಮಗೆ ಸ್ವಂತದ ಜಾಗ ಕೊಟ್ಟರು. ಆ ಸ್ಥಳದಲ್ಲಿ ಒಂದು ಚರ್ಚನ್ನು ಬಿಲ್ಡ್ ಮಾಡ್ದು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದು ಅಲ್ಲಿ ಖಾಲಿ ಮಾಡಿಸೋರೇ ಇಲ್ಲ. ನೆಕ್ಸ್ಟ್ ಮತ್ತೆ ಮುಂದಿನ ವರ್ಷ ಮತ್ತೊಂದು ಮೇಲ್ಗಡೆ ಕಟ್ಟಿದು ಅಲ್ಲಿ ಇನ್ನೂ ಒಂದು ದೊಡ್ಡ ಹಾಲ್ ಸಿಕ್ತು ನಮಗೆ. ಮತ್ತೆ ಅದರಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದು ಇನ್ನೂ ಅಷ್ಟು ಜಾಸ್ತಿ ಹೆಚ್ಚಾದ ಜನ 100, 200 ಹಾಗೆ ಜನರನ್ನು ಗ್ಯಾದರ್ ಮಾಡೋಷ್ಟು ಸ್ಥಳ ನಮಗೆ ವಿಸ್ತಾರ ಆಯಿತು. ಮತ್ತೆ ಪ್ರಾರ್ಥನೆ ಮಾಡ್ದು ದೇವರ ಆಜ್ಞೆಯಂತೆ ನಡೀತಾನೇ ಬರ್ತಾ ಹಾಗೇ ಪ್ರಾರಂಭಿಸ್ತಾ ಇದ್ದೇವೆ. ಮತ್ತೆ ದೇವರು ಮಾಡಿದರು, ಇನ್ನೂ ಒಂದು ಫ್ಲೋರ್ ಕೊಟ್ಟರು. ಅಲ್ಲಿ ಕೂಡ ಪ್ರಾರ್ಥನೆ ಮಾಡೋಕ್ಕೆ ಇನ್ನೂ ವಿಸ್ತಾರವಾದ ಜಾಗ ಕೊಟ್ಟರು. ನಮ್ಮನ್ನಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ ಅನ್ನೋಂತ ಹೇಳೋರೇ ಇಲ್ಲ. ಸ್ವಂತದಾದ ಸ್ಥಳವನ್ನು ಕೊಟ್ಟು ಚರ್ಚನ್ನು ಬಿಲ್ಡ್ ಮಾಡ್ತು. ದೇವರ ಆ ಸ್ಥಳದಲ್ಲಿ ಕರ್ತನು ಆತನ ಮಹಿಮೆಯನ್ನು ಅನೇಕ ಅದ್ಭುತ ಕಾರ್ಯಗಳನ್ನು ಆ ಸ್ಥಳದಲ್ಲಿ ತೋರ್ಪಡಿಸಿದರು. ಜನರು ಆ ಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾನೇ ಇದ್ದಾರೆ. ಇಂದೂ ಕೂಡ ಯೇಸು ಪ್ರಾರ್ಥನಾ ಮಂದಿರ ಉನ್ನತವಾಗಿ ಕರ್ತನನ್ನು ಆರಾಧನೆ ಮಾಡುವಂಥ ಸ್ಥಳವಾಗ ಮಾಡಿದ್ದಾರೆ. ದೇವರಿಗೆ ಬಹಳ ಸಿಂಪಲ್ ವೇ ನಾವು ಮಾಡುವಂಥದ್ದು ಪ್ರಿಯರೇ. ಇದು ಒಂದು ಚಿಕ್ಕ ಸಾಕ್ಷಿ. ದೇವರು ಇನ್ನು ದೊಡ್ಡ ಕೊಡೋರು. ದೇವರು ಈ ವಾಕ್ಯದಲ್ಲಿ ಹೇಳ್ತಾರೆ, ಎಲ್ಲ ಜನಾಂಗಗಳಿಗಿಂತ ನಾನು ನಿನ್ನನ್ನು ಉನ್ನತವಾಗಿಡಬೇಕು ಅಂತ ಆಸೆ ಅಪ್ಪಂಗೆ. ನಮ್ಮ ತಂದೆಗೆ ಅಷ್ಟು ದೊಡ್ಡ ಆಸೆ ನಮ್ಮ ಮೇಲೆ. ನನ್ನ ಮಗ ಹೀಗಿರಬಾರ್ದು, ನನ್ನ ಮಗಳು ಹೀಗಿರಬಾರ್ದು, ಅವಳು ನಾನು ಉನ್ನತವಾಗಿಡಬೇಕು. ತುಂಬ ಆಸೆ ಇದೆ ಕರ್ತನಿಗೆ. ಇಲ್ಲದನ್ನು ನಮಗೆ ಇರುವಂತೆ ಮಾಡಿದ ದೇವರು ಇನ್ನೂ ಕೂಡ ಆಸೆ ಪಡ್ತಾ ಇದ್ದಾರೆ. ನಮ್ಮ ಸೇವೆಯಲ್ಲಿ ಇನ್ನೂ ಕೂಡ ವಿಸ್ತಾರ ಮಾಡ್ತಾ 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 ಖಂಡಿತ ನಾವು ಆಜ್ಞೆಗಳ ಮನಪೂರ್ವಕವಾಗಿ ನಾವು ಅದನ್ನು ಅನುಸರಣೆ ಮಾಡ್ತಾ ಮಾಡ್ತಾ ಹೋದಂಗೆ ದೇವರು ಕೂಡ ನಮಗೆ ಉನ್ನತ ಸ್ಥಾನದಲ್ಲಿ ಮೇಲಕ್ಕೆ ತೊಗೊಂಡೋಗ್ತಾರೆ ಪ್ರಿಯರೇ. ಆತನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಾವು ಕೇಳಿ ಆ ಆಜ್ಞೆಯಂತೆ ನಾವು ನಡ್ಕೊಂಡಾಗ ಭೂಮಿ ಮೇಲಿರೋ ಎಲ್ಲ ಜನಾಂಗಗಳಿಗಿಂತ, ಎಲ್ಲ ಜನರಿಂದ, ಎಲ್ಲ ಜಾತಿ ಜನಾಂಗಗಳಿಗಿಂತ ನಮ್ಮನ್ನು ಉನ್ನತ ಸ್ಥಾನಕ್ಕೆ ನಿಲ್ಲಿಸೋ ದೇವರು ಆತನು ನಿಮ್ಮನ್ನು ಕೂಡ ಹಾಗೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ನೀವು ಜಾಗನೇ ಇಲ್ಲದೆ ಇರ್ಬೋದು, ಸ್ಥಳನೇ ಇಲ್ಲ ದೇವರೇ, ಆಶ್ರಯ ಇಲ್ಲ ದೇವರೇ, ಬಡತನ ಇದೆಯಾ ದೇವರೇ, ತುಂಬ ಕೊರತೆ ಇದೆ ದೇವರೇ, ಸಾಲ ಇದೆ ಕರ್ತನೆ, ಏನು ಮಾಡೋದು ಅಂತ ಇದ್ದೀರಾ? ಸಿಂಪಲ್ ವೇ, ಆತನ ಮಾತನ್ನು ಕೇಳಿ ಶ್ರದ್ಧೆಯಿಂದ ಹೃದಯದಲ್ಲಿಟ್ಕೊಂಡು ಆಜ್ಞೆಯಂತೆ ನಡೀತಾ ಬನ್ನಿ.
ಆತನ ಮಾತನ್ನು ಪ್ರತಿದಿನ ಬೈಬಲ್ ಓದಿ 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 ತಿಳಿತಾ ಆ ವಾಕ್ಯದಂತೆ ನಡೀತಾ ಬರ್ರಿ. ಕರ್ತನೇ, ನೀನು ಮಾತಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನನಗೆ ಅದರಂತೆ ನಡೆಯಲು ಸಹಾಯ ಮಾಡು, ಅದರಂತೆ ನಡೆಯಲು ಸಹಾಯ ಮಾಡು. ಪರಿಶುದ್ಧ ಜೀವಿತಕ್ಕೆ ಬನ್ನಿ. ತಂದೆ ಉನ್ನತ ಸ್ಥಾನಮಾನ ಕೊಡ್ತಾರೆ. ಅಬ್ರಹಾಮನು ಕೂಡ ಏನೂ ಕೂಡ ತಂದಿಲ್ಲ, ಭಾಳಷ್ಟು ಆಸ್ತಿಪಾಸ್ತಿಯನ್ನು ತನ್ನ ಮನೆಯಿಂದ ಹೊತ್ಕೊಂಬರಲಿಲ್ಲ. ಅಬ್ರಹಾಮನನ್ನು ಕರೆದಾಗಲೂ ದೇವರೇನು ಹೇಳಿದರು, ಅಬ್ರಹಾಮ್, ನಿನ್ನ ಸ್ವದೇಶ, ಬಂಧು ಬಳಗ, ಆ ಸ್ಥಳ ಎಲ್ಲ ಬಿಟ್ಟು ಬಾ ಅಂದರು. ಅವನ ತಂದೆ ಮನೆ, ಅಲ್ಲಿ ಅವನಿಗೆ ಸ್ವಲ್ಪದಾದ ಒಂದು ಸ್ವಲ್ಪ ಆಸ್ತಿಪಾಸ್ತಿ ಇತ್ತು. ಆದರೆ ದೇವರೇನು ಹೇಳಿದರು, ನಿನ್ನನ್ನು ನಂಬೋದಾದರೆ ಅವೆಲ್ಲವನ್ನು ಬಿಟ್ಟು ನನ್ನ ಹಿಂದೆ ಬಾ, ನಾನು ನಿನಗೆ ಆಶೀರ್ವದಿಸ್ತೇನೆ. ಹೇಗೆ ಆಶೀರ್ವದಿಸ್ತೇನೆ? 12ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ಹೇಳ್ತಾರೆ ದೇವರು, ನಾನು ನಿನ್ನನ್ನು ಅತ್ಯಧಿಕವಾದಂಥ ದೊಡ್ಡ ಜನಾಂಗ ಮಾಡ್ತೇನೆ, ದೊಡ್ಡ ಬಹುಮಾನ ನಿನಗೋಸ್ಕರ ಇಟ್ಟಿದ್ದೀನಿ, ನಾನು ನಿನ್ನನ್ನು ಸಂತಾನ ಕೊಟ್ಟು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ತರ್ತೇನೆ, ಶ್ರೇಷ್ಠವಾದ ಬಹುಮಾನ ಕೊಡ್ತೇನೆ, ಎಲ್ಲ ವಾಗ್ದಾನ ಮಾಡಿದರು. ಅಬ್ರಹಾಮ್ ದೇವರ ಆಜ್ಞೆಯಂತೆ ನಡೀತಾ ಬಂದ, ದೇವರ ಮಾತಿನಂತೆ ನಡೀತಾ ಬಂದ. ಒಂದಿನ ನೋಡುವಾಗ ಅಬ್ರಹಾಮನ ಹತ್ರ ಮಕ್ಕಳಿಲ್ಲದು ಮಕ್ಕಳುಂಟಾಯಿತು. ಆಸ್ತಿಪಾಸ್ತಿಲಿದ್ದು ಆಸ್ತಿಗಳು ಅನೇಕ ರೀತಿಯಲ್ಲಿ ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸಿ, ಅಬ್ರಹಾಮ್ ನಿನ್ನ ಹೆಸರನ್ನು ಕೂಡ ಪ್ರಖ್ಯಾತಿಗೆ ತರ್ತೇನೆ ಎಂದಿದ್ರು ದೇವರು. ಅದೇ ಥರ ಅಬ್ರಹಾಮನ ಹೆಸರನ್ನು ಪ್ರಖ್ಯಾತಿಗೆ ತಂದರು. ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡ. ಇವತ್ತಿನವರೆಗೂ ನಾವು ಬೈಬಲಲ್ಲಿ ಹೋದ ಅಬ್ರಹಾಮ ರೆಸ್ಪೆಕ್ಟ್ ಕೊಟ್ಟು ದೇವರ ಆ ಒಂದು ಭಕ್ತನ ಹೆಸರನ್ನು ಎತ್ತಿ ಹಿಡಿತಾ ಇದ್ದೇವೆ. ಅದೇ ಆ ಒಂದು ಮುಸ್ಲಿಂ ಜನಾಂಗ ಕೂಡ ಅಬ್ರಹಾಮ್, ಅವರು ಕೂಡ ದೇವರ ಆ ಒಂದು ಭಕ್ತನ ಹೆಸರನ್ನು ಎತ್ತಿ ಹಿಡಿತಾ ಇದ್ದಾರೆ. ಅವನ ಹೆಸರು ಪ್ರಖ್ಯಾತಿಗೆ ಆಯಿತು, ಎಲ್ಲೆಲ್ಲೂ ಪ್ರಖ್ಯಾತಿ ಆಯಿತು. ಆಸ್ತಿಪಾಸ್ತಿಗಳು ಹೆಚ್ಚಾಯಿತು, ಅಭಿವೃದ್ಧಿ ಆಯಿತು, ಸಂತಾನ ಇಲ್ಲದೆ ಬಂದ, ಸಂತಾನ ಪಡೆದ. ಇದೆಲ್ಲ ದೇವರ ಮಾತನ್ನು ಕೇಳಿ ಅದರಂತೆ ನಡೆದಾಗ, ಆ ಮಾತಿನಂತೆ ನಡೆಯುವಾಗಲೇ ಅಬ್ರಹಾಮನಿಗೆ ದೇವರು ದೊಡ್ಡ ಸ್ಥಿತಿಗೆ ತಗೊಂಡೋಗಿದ್ದು. ಇಂದು ನೀವು ಕೂಡ ನನಗೆ ಎಲ್ಲಿಂದ ಆಶೀರ್ವಾದ ಬರುತ್ತೆ, ಅಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಲಿ, ಇಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಲಾ, ಆ ಸೇವಕರ ಹತ್ರ ಪ್ರೇಯರ್ ಮಾಡಿಸ್ಲಿ, ಈ ಸೇವಕರ ಇಲ್ಲ. ಜಸ್ಟ್ ನೀವು ಒಂದು ಸಣ್ಣ ಅದ್ಭುತ ಹೊಂದ್ಬೋದಷ್ಟೇ. ಆದರೆ ನೀವು ದೇವರ ಆಜ್ಞೆಯನ್ನು, ದೇವರ ಮಾತನ್ನು ಕೇಳಿ ಆಜ್ಞೆಯಂತೆ ನೀವು ನಡೀತಾ ಹೋದಾಗ ಆಶೀರ್ವಾದದ ಬಾಗಿಲು ನಿಮಗೆ ತೆರೆಯಲ್ಪಡುತ್ತೆ. ಸಂಪೂರ್ಣವಾಗಿ ಎಲ್ಲ ಭೂಮಿ ಮೇಲಿರೋ ಎಲ್ಲ ಜನಾಂಗಗಳಿಗಿಂತ ಉನ್ನತ ಜಾಗದಲ್ಲಿ ಕರ್ತ ನಿಮ್ಮನ್ನು ಇಡ್ತಾರೆ. ಏನೆಲ್ಲ ಆಗುತ್ತೆ? ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಯಾವೆಂದರೆ, ನಿಮಗೆ ಊರಲ್ಲಿ ಅಡವಿಯಲ್ಲಿ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೆ, ಕುರಿ ದನ ಮುಂತಾದ ಪಶುಗಳಿಗೆ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೆ ಕೊಣವೆಗಳಿಗೆ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗುವುದು, ನೀವು ಎಲ್ಲಿ ಕಾಲಿಟ್ಟರು, ನೀವು ಎಲ್ಲಿ ಕೈ ಹಚ್ಚಿದ್ರು ಎಲ್ಲವೂ ಒಳ್ಳೆಯದೇ ಆಗುತ್ತೆ, ಎಲ್ಲವೂ ಒಳ್ಳೆಯದೇ ಆಗ್ತಾ ಇರುತ್ತೆ. ಸಂತೋಷ ನಿಮ್ಮಲ್ಲಿ ಉಕ್ಕಿ ಹರಿಯುತ್ತಾ ಇರುತ್ತೆ. ನನ್ನ ಸ್ನೇಹಿತರೆ, ದೇವರು ಹೇಳ್ತಾರೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಎಷ್ಟು ಜನ ಶತ್ರುಗಳು ಬರಲಿ, ಅದಕ್ಕೆ 27ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ನಮ್ಮ ಮೇಲೆ ದಂಡು ಬಂದಿಳಿದ್ರು ನನಗೇನು ಭಯವಿಲ್ಲ, ನಿಶ್ಚಿಂತೆ ಆಗಿರ್ತೇನೆ. ದಂಡು ಬಂದಿಳಿದ್ರೂ ನನಗೇನು ಗೊತ್ತಿಲ್ಲ, ನನ್ನ ದೇವರಿದ್ದಾನೆ, ಜಯಿಸ್ತಾರೆ. ನೀವು ಹಾಗೆ ಹೇಳಿ, ನನ್ನ ದೇವರಿದ್ದಾರೆ, ಜಯಿಸ್ತಾರೆ, ನನ್ನ ದೇವರಿದ್ದಾರೆ. 68ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ದೇವರೆದ್ದು ಹೊರಡುವಾಗ ಆತನ ವೈರಿಗಳು ಚದುರಿ ಹೋಗೋರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗೋರು. ಒಬ್ಬ ಹಗೆಗಾರನು ಒಬ್ಬನು ಕೂಡ ಇಲ್ಲದಂತೆ ದೇವರು ಓಡಿಸ್ಬಿಡ್ತಾರೆ. ನೀವು ದೇವರ ಆಜ್ಞೆಯಂತೆ ನಡೆಯುವಾಗ ಶತ್ರುಗಳನ್ನೆಲ್ಲ ಶಮನ ಮಾಡಿಬಿಡ್ತಾರೆ. ಶತ್ರು ಬಂದು ಬಿದ್ದಾಗಲೇ ನಾವು ಸ್ಟ್ರಾಂಗ್ ಆಗೋದು, ನಾವು ಯುದ್ಧಕ್ಕೆ ರೆಡಿ ಆಗ್ತೇವೆ. ಶತ್ರುಗಳು ಬೇಕು, ಅವರ ಮುಂದೆಯೇ ದೇವರು ನಮ್ಮನ್ನು ಉನ್ನತವಾಗಿಡೋದು. ದೇವರು ಹೇಳ್ತಾರೆ, ವೈರಿಗಳ ಮುಂದೆ ನಾನು ನಿಮಗೋಸ್ಕರ
ಔತಣ ಏರ್ಪಡಿಸ್ತೇನೆ. ನಮ್ಮ ನಮ್ಮ ನಮಗೆ ಪ್ರೀತಿ ಮಾಡೋರು, ಅವರು ಇವರು ನಮಗೆ ಫ್ರೆಂಡ್ಸು ಅಂಥವ್ರ ಜೊತೆಯಲ್ಲೇ ನಾವು ಉನ್ನತವಾಗಿದ್ದರೆ ಅವರು ಎಷ್ಟು ಬೇಕಷ್ಟು ಗೌರವ ಕೊಡ್ತಾರೆ. ಶತ್ರುಗಳ ಮುಂದೆ ಕೊಟ್ಟಾಗ ಶತ್ರುಗಳು ನೋಡೋಕ್ಕಾಗಲ್ಲ, ತಗ್ಗಿಸ್ಕೊಂಡು ಹೋಗ್ತಾರೆ. ಹಾಗೆ ನಿನ್ನ ಶತ್ರುಗಳ ಮುಂದೆ ನಿನ್ನ ವೈರಿಗಳನ್ನು ಅಟ್ಟಿ ಕರ್ತನು ಚದುರಿಸಿ ಅವರ ಮುಂದೆ ನಿನ್ನನ್ನು ಎತ್ತರವಾಗಿ ಇವತ್ತಿಡುತ್ತಾ ಇದ್ದಾರೆ. ಆತನ ಮಾತನ್ನು ಕೇಳಿ ಅದರಂತೆ ನಡೀತಾ ಬನ್ನಿ. ದೊಡ್ಡ ವ್ಯಕ್ತಿಯಾಗಿ ಕರ್ತ ನಿಮ್ಮನ್ನು ಮಾರ್ಪಡಿಸ್ತಾ ಇದ್ದಾರೆ. ಆತನ ಹೇಳ್ತಾರೆ, ಈಗ ನಿಮ್ಮ ಕಣಜಗಳೆಲ್ಲೂ ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ, ಇನ್ನೇನು ಬೇಡ, ದೇವರು ಹೇಳಿದ ಮಾರ್ಗದಲ್ಲೇ ನೀವು ನಡೆದರೆ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನಾಂಗ, ಸ್ವಕೀಯ ಜನಾಂಗ ಆರಿಸ್ಕೊಳ್ತಾರೆ, ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಾಂಗಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳ್ಕೊಂಡು ನಿಮಗೆ ಭಯಪಡ್ತಾರೆ. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತ ನಿಮಗೆ ಸಂತಾನ, ವ್ಯವಸಾಯ, ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದ ಜಲ ನಿಧಿಗಳನ್ನು ತೆರೆದು ಮಳೆಯನ್ನು ಕಾಲಕ್ಕೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯ ಸಫಲಪಡಿಸುವನು. ನೀವು ಅನೇಕ ಜನರಿಗೆ ಕೊಡೋ ವ್ಯಕ್ತಿಯಾಗಿರ್ತೀರೇ ಹೊರತು ತೆಗೆದುಕೊಳ್ಳೋ ವ್ಯಕ್ತಿಯಲ್ಲ. ಸಾಲ ಕೊಡುವವರಾಗಿರ್ತೀರಿ ಹೊರತು ತೆಗೆದುಕೊಳ್ಳೋರಲ್ಲ. ಅಷ್ಟು ಉನ್ನತ ಸ್ಥಾನ, ಗೌರವ ಇವತ್ತು ನಿಮ್ಮ ಮೇಲೆ ಬರ್ತಾ ಇದೆ. ಈ ವರ್ಷದಲ್ಲಿ ಈ ಸಮೃದ್ಧಿ ವೃಷ್ಟಿ ಕರ್ತ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ನೀವೇನು ಮಾಡಬೇಕಾದಿಲ್ಲ, ಭಾಳಷ್ಟು ಕೂಗಾಡೋದಲ್ಲ, ಅವ್ರ ಹತ್ರ ಇವ್ರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಸೋದಲ್ಲ. ಸ್ವತಃ ನೀವೇ ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸಿ, ಓದಿ, ಆಜ್ಞೆಗಳನ್ನು ಮನಪೂರ್ವಕವಾಗಿ ಹೃದಯದಲ್ಲಿಟ್ಕೊಂಡು ಅದರಂತೆ ನಡೀತಾ ಬನ್ನಿ. ಈ ವರ್ಷದಲ್ಲಿ ಪ್ರಾರಂಭ ಮಾಡಿ. ನೀವು ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ ಉನ್ನತ ಸ್ಥಾನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಕರ್ತ ನಿಮ್ಮನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಾನು ನಿನ್ನ ಕೊಂಡಾಡ್ತೇನೆ ಸ್ವಾಮಿ. ನೀವು ಕೊಟ್ಟ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರಿಸ್ತೇವಪ್ಪ. ತಂದೆಯೇ, ನಿನ್ನ ಜನರು ಸ್ವಾಮಿ, ಅವರು ನಿನ್ನನ್ನೇ ನಂಬಿದ್ದಾರಪ್ಪ, ನಿನ್ನನ್ನೇ ಹಿಂಬಾಲಿಸ್ತಾ ಇದ್ದಾರೆ. ಕೀರ್ತನೆ 34:9 ಮಾತನಾಡಿದಂತೆ, ಯೆಹೋವನ ಜನರೇ, ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿರಿ. ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರೋದಿಲ್ಲ. ಹೌದು ನನ್ನ ದೇವರೇ, ನಿನ್ನ ಜನರು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಲಿ ಅಪ್ಪ. ಅವರು ನಿನ್ನ ಮಾತನ್ನು ಕೇಳಿ ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಲಿ. ನಿನ್ನ ಆಜ್ಞೆಗಳನ್ನೆಲ್ಲ ಮನಪೂರ್ವಕವಾಗಿ ಹೃದಯದಲ್ಲಿಟ್ಟು ಅದರಂತೆ ನಡೆಯುವಂತೆ ಅವರು ಪ್ರಾರಂಭಿಸಲಿ. ಈ ವರ್ಷದಲ್ಲಿ ಒಂದು ದೊಡ್ಡ ಕಾರ್ಯಗಳು ಅವರ ಜೀವಿತದಲ್ಲಿ ನಡೆಯಲಿ. ಅವರು ಕೈ ಹಚ್ಚೋ ಕಾರ್ಯಗಳ ಸಫಲವಾಗಲಿ. ಅವರ ಅಭಿವೃದ್ಧಿ ಹೊಂದಲಿ, ಆಶೀರ್ವಾದ ಹೊಂದಲಿ, ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಡಲಿ. ಅವರಿಗಾದ ಅವಮಾನಕ್ಕೆ ಪ್ರತಿಯಾಗಿ 2ರಷ್ಟು ಮಾನ ಗೌರವ ಹುಡುಕಿಕೊಂಡು ಬರಲಿ. ಅಪ್ಪ ತಂದೆಯೇ, ಈಗಲೇ ಅವರ ಮೇಲೆ ಆಶೀರ್ವಾದ ಸುರಿಸು. ನಿನ್ನ ಆಜ್ಞೆಯಂತೆ ನಡೀತಾ ಇದ್ದಾರಪ್ಪ. ನಿನ್ನ ಮಾತನ್ನು ಕೇಳಿ ಅದರಂತೆ ಸ್ವಾಮಿ ಅವರು ಮಾರ್ಪಡ್ತಾ ಇದ್ದಾರೆ. ತಂದೆಯ ಪರಿಶುದ್ಧ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಒಂದು ಸ್ವಕೀಯ ಜನಾಂಗವಾಗಿ ಅವರು ಆರಿಸಿಕೊಂಡಿದ್ದೀಯಪ್ಪ. ಈಗಲೇ ಮುಟ್ಟು ದೇವನೇ, ಅವರನ್ನು ಪ್ರತ್ಯೇಕ ಮಾಡಿದ್ದೀರ ಸ್ವಾಮಿ. ಅವರ ಶತ್ರುಗಳೆಲ್ಲ ಕರ್ತನೆ ಈಗಲೇ ಸ್ವಾಮಿ, ಅನೇಕ ಶತ್ರು ಬಾಧನೆ ಪೀಡನೆಯಿಂದ ಅವರಿದ್ದಾರೋ ಆ ಶತ್ರುಗಳನ್ನೆಲ್ಲ ಶಮನಪಡಿಸು ದೇವರೇ. ಅವರನ್ನು ಸಮೃದ್ಧಿಯಾಗಿಡು. ಅದೇ ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸು ತಂದೆಯೇ. ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಕರ್ತನೆ, ಇಳಿಯಲಿ ರಾಜ. ಯಾರ್ಯಾರು ಬರಿದಾಗಿದ್ದಾರೋ ಸ್ವಾಮಿ, ಕರ್ತನೆ ಇಲ್ಲದಂತೆ ಪರಿತಪಿಸ್ತಾ ಇದ್ದಾರೋ, ಸಾಲಗಾರರಾಗಿ ಕೂತಿದ್ದಾರೋ, ಚಿಂತಿಸ್ತಾ ಇದ್ದಾರಪ್ಪ, ದುಃಖಿಸ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಬರಿದಾದ ಕರಗಳನ್ನು ಹಿಡಿದು ದೇವರೇ ನಮ್ಮನ್ನು ಯಾವಾಗ ಆಶೀರ್ವದಿಸ್ತೀ ಎಂಬುದಾಗಿ ಕೇಳ್ತಾ ಇದ್ದಾರೋ
ಅವರು ನಿನ್ನ ಆಜ್ಞೆಯಂತೆ ನಡೆಯಲಿ, ಅವರು ನಿನ್ನ ಮಾತಿನಂತೆ ನಿನ್ನ ಸತ್ಯವಾಕ್ಯವನ್ನು ಧ್ಯಾನಿಸಲಿ, ಪ್ರಾರ್ಥಿಸಲಿ. ನಿನ್ನ ವಾಕ್ಯ ಅವರ ಹೃದಯದಲ್ಲಿ ಬೇರೂರಲಿ, ಕಾರ್ಯ ಮಾಡಲಿ. ಪ್ರತಿದಿನವೂ ಕ್ಷಣ ಕ್ಷಣವೂ ಸ್ವಾಮಿ ನಿನ್ನ ಮಾತುಗಳನ್ನು ಅವರು ಮನನ ಮಾಡಲಿ, ಧ್ಯಾನಿಸುತ್ತಲೇ ಇರಲಿ. ಹಗಲಿರುಳು ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಧ್ಯಾನಿಸೋನು ಎಷ್ಟೋ ಧನ್ಯನು ಹೊಂದಿದೆಯಾ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಂತೆ ಇರ್ತೀರಾ ಎಂಬುದಾಗಿ. ಹೌದು ದೇವರೇ, ಅವರು ನಿನ್ನ ವಾಕ್ಯವನ್ನು ಸಂಪೂರ್ಣವಾಗಿ ಕರ್ತನೆ ಯಾವಾಗಲೂ ಸ್ವಾಮಿ ನಿನ್ನ ವಾಕ್ಯವನ್ನು ಓದಿ ಹೃದಯದಲ್ಲಿ ನಿಧಿಯಾಗಿ ತುಂಬಿಕೊಳ್ಳಲಿ. ತಂದೆಯೇ, ಅವರಿಗೆ ಬರಬೇಕಾದ ಆಶೀರ್ವಾದ ತುಂಬಿ ಹೊರಸೂಸಲಿ. ಈಗಲೇ ಕರ್ತನೆ ಅವರು ನಿನ್ನ ಆಜ್ಞೆಯಂತೆ ನಡೆಯುತ್ತಾ ಇದ್ದಾರೋ ತಂದೆಯವರನ್ನು ಆಶೀರ್ವದಿಸು. ಎಲ್ಲ ಜನಾಂಗಗಳಿಗಿಂತ ಉನ್ನತರಾಗಿ ಮೇಲಕ್ಕಿಡು ಸ್ವಾಮಿ. ಪ್ರಭು, ನಿನ್ನ ವಾಕ್ಯವು ಹಗಲಿರುಳು ಧ್ಯಾನಿಸೋರಿಗೆ ಅಷ್ಟು ದೊಡ್ಡ ಆಶೀರ್ವಾದ ಕೊಡೋ ದೇವರು ನೀನು. ತಂದೆ, ಅದು ಅರಿತುಕೊಳ್ಳಲಿ, ಅವರು ಎಂದಿನಿಂದಲೇ ಮಾರ್ಪಡಲಿ ರಾಜನೇ. ಆಶೀರ್ವದಿಸು ಅಯ್ಯ, ಆಶೀರ್ವದಿಸು ಕರ್ತನೆ. ತಂದೆ, ವೇದ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು. ನಿನ್ನ ಮಾತಿನಂತೆ ಅವರು ನಡೆಯಲಿ, ಈ ವಾಗ್ದಾನದಂತೆ ನಡೆಯಲಿ ಸ್ವಾಮಿ. ಅದರಂತೆ ಮಾರ್ಪಡಲಿ. ಅಬ್ರಹಾಮನಂತೆ ಒಂದು ಆಶೀರ್ವಾದ ನಿಧಿಯಾಗಿ ಅವರನ್ನು ಮಾಡು ಯೇಸಪ್ಪ, ಮಾಡು ಕರ್ತನೆ. ಇಸಾಕನಂತೆ, ಯಾಕೋಬಿನಂತೆ ಸ್ವಾಮಿ, ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನನ್ನ ಹಿಂಬಾಲಿಸಿದ ಯಾಕೋಬನು, ಹೌದು ಸ್ವಾಮಿ, ಸಕಲ ಆಶೀರ್ವಾದ ಹೊಂದಿಕೊಂಡನು. ನಿನ್ನ ಮಾತಿನಂತೆ ನಡೆದಾಗ ಸಕಲ ಉನ್ನತ ಸ್ಥಾನ, ಮಾನ, ಗೌರವ ಉಂಟಾಯಿತು. ಅವನ ನಾಮವನ್ನು ನೀನು ಬದಲಾಯಿಸಿ ಇಸ್ರಾಯೇಲ್ ರಾಜಕುಮಾರನಾಗಿ ಮಾರ್ಪಡಿಸಿದೆ ದೇವನೇ. ಹಾಗೆ ಕರ್ತನೆ, ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರು ನಿನ್ನ ವಾಕ್ಯವನ್ನು ಧ್ಯಾನಿಸಲಿ ರಾಜ. ನಿನ್ನ ಆಜ್ಞೆಯಂತೆ ಅವರು ನಡೆದುಕೊಳ್ಳಲಿ ರಾಜನೇ. ಈ ದಿನ ಅವರ ಮನ ಮುಟ್ಟು ಪ್ರಭು. ಅವರ ಎಲ್ಲ ಕಷ್ಟಗಳು ಬಿಡುಗಡೆ ಕೊಡು. ಎಲ್ಲ ಆರ್ಥಿಕ ಪರಿಸ್ಥಿತಿ ಬದಲಾಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ಮಾಡ್ತಾ ಇದ್ದೀರ ಸ್ವಾಮಿ, ಅದಕ್ಕಾಗಿ ವಂದನೆ. ಅಭಿವೃದ್ಧಿಯಿಂದ ಅಭಿವೃದ್ಧಿ ತರ್ತಾ ಇದ್ದೀರ, ಸ್ತೋತ್ರ. ನಿನ್ನ ದಾಸದಾಸಿಯರನ್ನು ಮುಟ್ಟು ಸ್ವಾಮಿ. ಅವರು ಸದಾಕಾಲಿನ ವಾಕ್ಯ ಧ್ಯಾನಿಸುತ್ತಾ, ನಿನ್ನನ್ನು ಪ್ರಾರ್ಥಿಸುತ್ತಾ, ನಿನ್ನನ್ನು ಘನಪಡಿಸುತ್ತಾ ಎಲ್ಲ ಜನಾಂಗಗಳಿಗಿಂತ ಉನ್ನತರಾಗಿರಲಿ. ಪ್ರಭು, ಆಶೀರ್ವದಿಸು, ಎಲ್ಲರನ್ನು ಆಶೀರ್ವದಿಸು. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬರ ಮೇಲೆ ಆಶೀರ್ವಾದ ಬರಲಿ. ನೀನು ಆಶೀರ್ವದಿಸಿದ್ದಕ್ಕಾಗಿ ವಂದನೆ, ಯೇಸುವಿನ ನಾಮದಲ್ಲಿ ಆಮೆನ್.